ವೀಕ್ಷಕರೇ, ಸ್ವರ್ಣ ಭಾರತಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಆರ್ಟಿಒ ಕಚೇರಿಯಲ್ಲಿ ಸ್ಲೀಪರ್ ಕೋಚ್ ಬಸ್ಸಿಗೆ ಅಕ್ರಮ ಎಫ್ಸಿ ಅಧಿಕಾರಿಗಳ ಲಂಚದ ಮಂಡಾಟ, ಮೇಲಧಿಕಾರಿಗಳಿಗೆ ದೂರು. ಶಿರಾ ತಾಲೂಕಿನ ಸೈಯದ್ ಜಿಲಾನಿ ಮಾಲೀಕತ್ವದ KA 22B 5235 SRJ ಬಸ್ಸಿನ ಎಫ್ಸಿ ದಿನಾಂಕ 17/2/2026 ರದ್ದಾಗಿತ್ತು. ಅದೇ ಬಸ್ಸನ್ನು ಭೌತಿಕವಾಗಿ ಪರಿಶೀಲಿಸದೆ, ಬಸ್ಸಿನ ಯಾವುದೇ ಮೂಲಭೂತ ವ್ಯವಸ್ಥೆಗಳನ್ನು ಪರಿಶೀಲನೆಗೊಳಪಡಿಸದೆ ಒಂದೇ ದಿನಕ್ಕೆ ತುಮಕೂರು ಆರ್ಟಿಒ ಕಚೇರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀಮತಿ ಕವಿತಾ TN ರವರು ಎಫ್ಸಿ ನೀಡಿದರ ವಿರುದ್ಧ ಚಿತ್ರದುರ್ಗ ಜಿಲ್ಲೆಯ ಪ್ರವೀಣ್ ಕುಮಾರ್ ಎಂಬುವರು ಜಂಟಿ ಸಾರಿಗೆ ಆಯುಕ್ತರಿಗೆ ದೂರನ್ನು ನೀಡಿದ ಮೇರೆಗೆ ಮಾರ್ಚ್ 6/2026 ಮಧ್ಯಾಹ್ನ ದೂರಿನ ವಿಚಾರಣೆಗಾಗಿ ಬೆಂಗಳೂರು ಜಂಟಿ ಸಾರಿಗೆ ಆಯುಕ್ತರು ತುಮಕೂರು ಆರ್ಟಿಒ ಕಚೇರಿಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದರು. ಈ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸಮೀಪ ಸಂಭವಿಸಿದ ಸ್ಲೀಪರ್ ಕೋಚ್ ಬಸ್ಸಿನ ಅಗ್ನಿ ದುರಂತದಲ್ಲಿ ಸುಮಾರು ಪ್ರಯಾಣಿಕರು ಜೀವ ಕಳೆದುಕೊಂಡ ಹಿನ್ನೆಲೆ ಎಚ್ಚೆತ್ತುಕೊಂಡ ಸಾರಿಗೆ ಇಲಾಖೆ ಹಾಗೂ ಸಚಿವರು ಈ ಕುರಿತು ನವೆಂಬರ್ ತಿಂಗಳ 13ನೇ ತಾರೀಕಿನಂದು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಾರ್ವಜನಿಕರ ಸೇವಾ ವಾಹನಗಳಲ್ಲಿ ಕಡ್ಡಾಯವಾಗಿ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಿಯೇ ವಾಹನಗಳಿಗೆ ಪರವಾನಗಿ ಮತ್ತು ಅರ್ಹತಾ ಪತ್ರವನ್ನು ನವೀಕರಿಸಬೇಕೆಂದರು. ಪ್ರತಿಯೊಂದು ಬಸ್ಸಿನಲ್ಲಿ ಕಡ್ಡಾಯವಾಗಿ ಸುರಕ್ಷತಾ ಕ್ರಮವಾಗಿ ಅಗ್ನಿ ಪತ್ತೆ ಮತ್ತು ಶಮನ ವ್ಯವಸ್ಥೆ, ತುರ್ತು ನಿರ್ಗಮನ ದ್ವಾರಗಳಿರಬೇಕೆಂದು ಸೂಚಿಸಲಾಗಿದೆ. ಇವೆಲ್ಲವನ್ನು ಗಮನಿಸಿದರೆ ಎಫ್ಸಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂಬ ಸುತ್ತೋಲೆ ಇದ್ರೂ ಪಾಲಿಸದೆ ಈ ಬಸ್ಸನ್ನು ಸೆಪ್ಟೆಂಬರ್ 29, 2025 ಹಾಗೂ ಜನವರಿ 23, 2026 ತುಮಕೂರು ಆರ್ಟಿಒ ಕಚೇರಿ ಅಧಿಕಾರಿಗಳು ತನಿಖಾ ವರದಿಯನ್ನು ನೀಡಿದ್ದು, ಬಸ್ ಭೌತಿಕ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಎಫ್ಸಿ ನಿಲುಗಡೆಗೆ ಮಾಡಿರುತ್ತಾರೆ. ಆನಂತರ ಮುಂದುವರೆದು ಈ ಬಸ್ ಅಳತೆ ಹೆಚ್ಚಾಗಿದ್ದು, ಈ ಅಳತೆಯ ಬಸ್ಸಿಗೆ ಕನಿಷ್ಠ 4 ತುರ್ತು ನಿರ್ಗಮನ ದ್ವಾರಗಳಿರಬೇಕು. ಆದರೆ ಈ ಬಸ್ಸಿನಲ್ಲಿ ಯಾವುದೊಂದು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲ. ಜೊತೆಗೆ ಮೋಟಾರ್ ವಾಹನ ನಿಯಮದನ್ವಯ ಎಲ್ಲ ಹಳದಿ ಫಲಕದ ವಾಹನಗಳನ್ನು 15 ವರ್ಷ ತುಂಬಿದ ಮೇಲೆ ಅದನ್ನು ಸ್ಕ್ರಾಪ್ ಮಾಡಲಾಗುತ್ತದೆ. ಈ ಬಸ್ಸನ್ನು ಸ್ಕ್ರಾಪ್ ಮಾಡಲು ಕೇವಲ 5 ತಿಂಗಳು ಬಾಕಿ ಇರುವ ಹೊತ್ತಿನಲ್ಲಿ 1 ವರ್ಷದ ಎಫ್ಸಿ ನೀಡಲಾಗಿದ್ದು, ಇದು ಸಹ ಕಾನೂನು ಬಾಹಿರವಾಗಿದೆ ಎನ್ನಲಾಗಿದೆ. ಈ ಪ್ರಕರಣವು ನನ್ನ ಗಮನಕ್ಕೆ ಬಾರದೆ ನಡೆದಿದೆ ಎಂಬ ತುಮಕೂರು ಆರ್ಟಿಒ AV ಪ್ರಸಾದ್ ರವರ ಹೇಳಿಕೆ ತುಂಬ ಕುತೂಹಲವನ್ನು ಉಂಟು ಮಾಡಿದೆ. ಒಟ್ಟಾರೆ ಯಾವುದೇ ಮೂಲಭೂತ ವ್ಯವಸ್ಥೆ ಇರದ ಬಸ್ಸಿಗೆ ಆಮಿಷಕ್ಕೆ ಒಳಗಾಗಿ ಎಫ್ಸಿ ನೀಡಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಬಸ್ಸನ್ನು ಭೌತಿಕವಾಗಿ ಪರಿಶೀಲಿಸಿ ಅಲ್ಲಿನ ಎಲ್ಲ ವ್ಯವಸ್ಥೆಯನ್ನು ಕುರಿತು ಪರಿಶೀಲನೆ ನಡೆಸಿ ಮೇಲ್ನೋಟಕ್ಕೆ ಕಾನೂನು ಉಲ್ಲಂಘನೆ ಆಗಿರುವುದು 100ಕ್ಕೆ 100 ಸತ್ಯ ಎಂದು ಹೇಳಿಕೆ ನೀಡಿರುವ ಜಂಟಿ ಸಾರಿಗೆ ಆಯುಕ್ತರಿಗೆ ಶ್ರೀಮತಿ ಗಾಯತ್ರಿ ದೇವರಿ ಮುಂದಿನ ನಡೆಯನ್ನು ನಾವು ಕಾದು ನೋಡಬೇಕಿದೆ. ಒಟ್ಟಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಲಂಚ ಲಂಪಟ ಮನೋಭಾವಕ್ಕೆ ಎಷ್ಟೋ ಮುಗ್ಧ ಜೀವಿಗಳು ಬಲಿಯಾಗುತ್ತಿರುವುದೇ ಒಂದು ದುರಂತ. ತಿಂಗಳಿದ್ರೆ ನಾವು ಎಫ್ಸಿ ಮಾಡಬಾರ್ದಂತ ಇಲ್ಲ, ಆದ್ರೆ 5 ತಿಂಗಳಾಗಿದ ತಕ್ಷಣ ಅವ್ರು ಬಂದು ಮತ್ತೆ ಕೂಡ ಅದನ್ನ ರಿನ್ಯೂವಲ್ ಮಾಡ್ಕೊಳಕ್ಕೆ ಏನ್ ಪ್ರೊಸೀಜರ್ ಇದೆ ಅದನ್ನ ಅವರು ಫಾಲೋ ಮಾಡಬೇಕು. ಅದಕ್ಕೆ ಯಾವ್ದಾದ್ರು ಕೋರ್ಟ್ ಆದೇಶ ಇದ್ರೆ ನಾವು ಎಫ್ಸಿ ಮಾಡಬಹುದು, ಅಥವಾ ಯಾವುದೂ ಇಲ್ಲ ಅಂದಾಗ ಅದನ್ನ ಎಫ್ಸಿ ಮಾಡೋ ಹಾಗಿಲ್ಲ. ಎಫ್ಸಿಯನ್ನ ಕ್ಯಾನ್ಸಲ್ ಮಾಡಿ ರದ್ದುಪಡಿಸಿ ಪ್ರೊಸೀಡಿಂಗ್ ಮಾಡಿ ಕೊಡ್ಬೇಕಾಗುತ್ತೆ. 15 ವರ್ಷ ತುಂಬಕ್ಕೆ 5 ತಿಂಗಳಿದೆ ಅಷ್ಟೇ. 5 ತಿಂಗಳಿದ್ರೆ ಮಾಡಬಹುದು, 15 ವರ್ಷ ಇನ್ನು 5 ತಿಂಗಳು ಮಾಡಬಹುದು ಅಂತ ಏನಾದ್ರು ಸರ್ಕ್ಯುಲರ್ ಇದೆಯಾ? ಅಲ್ಲ, 15 ವರ್ಷ ಮಾಡಬಹುದು. ಸರ್ಕ್ಯುಲರ್ ಕೇಳ್ತಾ ಇದ್ದೀನಿ. 15 ವರ್ಷ ಕಂಪ್ಲೀಟ್ ಆದ್ರೆ ಮಾಡೋ ಹಾಗಿಲ್ಲ. ಅದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ, ಎಫ್ಸಿ ಕ್ಯಾನ್ಸಲ್ ಮಾಡ್ತೀವಿ. ನಾನು ಹೇಳ್ತೀನಿ, 5 ತಿಂಗಳನ್ನ ನಾವು ಸೇರ್ಕೊಂಡು ವಿತಿನ್ ದಟ್ ಪೀರಿಯಡ್ 5 ತಿಂಗಳನ್ನ ನಾವು ಸೇರಿಸ್ಬೋದು, ಕೊಡ್ಬೋದು. ಬಿಯಾಂಡ್ 5 ತಿಂಗಳು ಮುಂದಕ್ಕೆ ಹೋಗುತ್ತಲ್ಲ, ಆ ಪೀರಿಯಡು ಇನ್ವ್ಯಾಲಿಡ್. ಅದು ಇವ್ರು ಒಂದು ವೇಳೆ ಕೊಟ್ಟಿದ್ರೆ, ಆ 1 ವರ್ಷಕ್ಕೆ ಕೊಟ್ಟಿದ್ರೆ ಅದು ಆ ಎಫ್ಸಿ ವ್ಯಾಲಿಡಿಟಿ ಇರಲ್ಲ, ಅದು ಕಾನೂನಿಗೆ ವಿರುದ್ಧವಾಗಿದೆ ಇರುತ್ತೆ. ಸೊ ಆ ಥರ ಮಾಡಿದ್ರೆ ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಮೇಡಮ್? ಅದ್ರ ಬಗ್ಗೆ ಒಂದು ಆಗಿದೆ ಇಲ್ಲಿ ಅಂತ ಒಂದು ಆರೋಪ ಇದೆ. ಸೊ ಅದ್ರ ಬಗ್ಗೆ ಆರೋಪ ಇದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಅವ್ರಿಗೆ ಇದಾಗಿರೋದು ಕಾನೂನು ಬಾಹಿರನೇ. ಹೌದು, ಕಾನೂನು ಬಾಹಿರ. ಅವರು ವ್ಯಾಲಿಡಿಟಿ ಕೊಟ್ಟಿದ್ರೆ, 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದ್ರೆ ಅದು ಕಾನೂನು ಬಾಹಿರ. ಈಗ ಗಾಡಿ ಅಳತೆ ಮಾಡಿಸಿರಮ್ಮ, ಎಷ್ಟಿದೆ ಎಕ್ಸ್ಟೆಂಡ್ ಏನು ಇರುತ್ತೆ ಅಂತ?
ನಾವು ಅದು ಆ ಬಸ್ಸನ್ನ ನಾವೀಗ ತರಿಸ್ಬೇಕು. ಇಲ್ಲ ಇದೆ ಇಲ್ಲ ಗಾಡಿ. ಇಲ್ಲ ಇದೆ ಗಾಡಿ. ನಿಮ್ಮಲ್ಲೇ ಇದೆ ಗಾಡಿ. ಸೀಸ್ ಸೇಮ್ ಆಗಿದೆ ವೆಹಿಕಲ್ ಇದ್ರೆ ನಾವು ಅಳತೆ ಮಾಡಿಸ್ತೀವಿ. ಈಗ ನಾವು ಹೋಗ್ತೀವಿ ಫೀಲ್ಡ್ಗೆ, ಅಲ್ಲಿ ಹೋಗಿ ಕೆಳಗಡೆ ನಾವು ವೆಹಿಕಲ್ ಸೀಸ್ ಆಗಿದೆ, ಇಲ್ಲೇ ಇದೆ. ಬನ್ನಿ ಮೇಡಮ್, ಹೌದು. ಅದೊಂದು ವಿಜುವಲ್ಸ್ ಹೌದು. ಬೇಕು ಮಾಡೋಣ. ಎಷ್ಟಿದೆ ಏನು ಎತ್ತ ಒಂದು ಡೀಟೇಲ್ಸ್ ಹೌದು ಕೊಟ್ರೆ ಹೌದು ನಾವು ಮಾಡ್ತೀವಿ, ನಾವು ಅದನ್ನ ಬರೆಯಕ್ಕೆ ಸರಿ ಮಾಡ್ತೀವಿ. ಹೋಗುತ್ತೆ ಅದು. ಖಂಡಿತ ಅದು ಮಾಡ್ತೀವಿ ತುಮಕೂರಿನಲ್ಲಿ ನಾವು. ಇದೊಂದೇ ವೆಹಿಕಲ್ ಮೇಡಮ್, ಇನ್ನೂ ಯಾವ್ದಾರು ಆಗಿದೆಯಾ? ನನಗೆ ಕೇಳಿ ಬಂದಿರೋದು ಇದು ಒಂದು, ಒಂದು ಇನ್ಯಾವುದು ನನಗೆ ಬೇರೆ ಯಾವುದು ಈ ತರ ಕೇಳಿ ಬರಲಿಲ್ಲ. FC ಯಾವುದು ಆಗಿಲ್ಲ. ಅಲ್ಲ, ಈ ತರ ವೆಹಿಕಲ್ಲು ನನಗೆ ಈ ಕಚೇರಿನಲ್ಲಿ ಇನ್ಯಾವುದು ಕೇಳಿಸಿ ಬರಲಿ, ನನ್ನ ಗಮನಕ್ಕೆ ಬರಲಿಲ್ಲ. ಈಗ ಬಂದಿದ್ದೊಂದು, ಅದಕ್ಕೆ ನಾನು ತನಿಖೆ ಮಾಡ್ತಾ ಇದ್ದೀನಿ. ಇದು RTO ಗಮನಕ್ಕೆ ಬಂದೇ ಮಾಡೋರ ಇಲ್ಲ ಹಂಗೆ ಮಾಡಿದಾರ ಮೇಡಮ್? ಇದು ಅದು ನಾವು RTO ಅವ್ರನ್ನೇ ಕೇಳಬೇಕಾಗುತ್ತೆ. RTO ಅವ್ರು ಇಲ್ಲೇ ಇದ್ದಾರೆ, ನೀವು ಅವ್ರ ಹತ್ರ ಕೇಳ್ಕೊಳ್ಬೇಕು. ಹೇಳಿ ಮೇಡಮ್. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಸು ಅವರು ಆಲ್ಟ್ರೇಷನ್ ಮಾಡಿ ಇನ್ನೂ 2 ಹಾಕಬೇಕಾಗಿತ್ತು, ಹಾಕಿಲ್ಲ. ಬರೀ ಒಂದಿದೆ, ಅದು ಸಾಕಾಗಲ್ಲ. ಮತ್ತು ಇದು ಲ್ಯಾಡರು ಮತ್ತು ಮೇಲೆ ಲಗೇಜ್ ತೊಗೊಂಡೋಗ್ಲಿಕ್ಕೆ, ಟಾಪ್ ಲಗೇಜ್ ಹಾಕ್ಲಿಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಇದರಲ್ಲಿ ಇಲ್ಲ, ಪ್ರಾವಿಷನ್ ಇಲ್ಲ, ಅದು ಇಲ್ಲಿಗಲ್ ಆಗಿ ಮಾಡ್ಕೊಂಡಿದ್ದಾರೆ. ಅದು ತಪ್ಪು, ಅದ್ರ ಮೇಲೂ ಕ್ರಮ ತಗೊಳ್ತೀವಿ. ಒಟ್ಟಾರೆ ಬಸ್ ಮೇಲೆ, ಓನರ್ ಮೇಲೆ ಎಲ್ಲ ಕ್ರಮ ತಗೊಳ್ತೀವಿ. ಮೇಡಮ್, ಮುಂದೆಗಡೆ ಒಂದೇ ಒಂದು ವೈಫರ್ ಇದೆ, ಇನ್ನೊಂದು ವೈಫರ್ ಇಲ್ಲ. ಅದು ಅವೆಲ್ಲ ಬರುತ್ತೆ, ಅದರಲ್ಲಿ ಬಂದುಬಿಡುತ್ತೆ. ಸೊ ಅದು FC ಏನೇನು ನೋಡಿದ್ದಾರೆ ಏನಂತ ಗೊತ್ತಾಗುತ್ತೆ. ಈಗ ಅದು ಫಾರ್ಮ್ ಫಿಲ್ ಮಾಡಬೇಕಲ್ಲ, ಅದರಲ್ಲೆಲ್ಲ ಬರುತ್ತೆ ಕಂಟೆಂಟ್ಸು. ನಾವು ಅದನ್ನು ನೋಡ್ತೀವಿ, ಈಗ ಪರಿಶೀಲನೆ ಮಾಡ್ತೀವಿ. ಓಕೆ. ಅದೇ ಹೇಳಿದ್ದು, ನಾನು ಅದನ್ನು ಕೇಳ್ತಾ ಇರೋದು. ಹೊಸ ನಿಯಮ ಪ್ರಕಾರ ಮೇಡಮ್, ಹೊಸ ನಿಯಮ ಪ್ರಕಾರ ಎಷ್ಟು ಎಕ್ಸಿಟ್ ಡೋರ್ಸ್ ಇರಬೇಕು? ಬ್ಯಾಕಲ್ಲೂ ಇರ್ಬೇಕು. ಒಂದು ಬರ್ಲಿಂದ ಒಂದಿತ್ತು, ಈಗಲೂ ಒಂದೇ ಇದೆ. ಎಲ್ಲಿ ಇರಬೇಕಂತ ಯಾರು ನಮ್ಮ ಗಮನಕ್ಕೆ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಅಲ್ಲ, ಗೊತ್ತಿಲ್ಲ. ಅಲ್ಲ, ಈಗ ಗಮನಕ್ಕೆ ಬಂದಿರೋದು ಒಂದು ಅಂತ ಇರೋದು ಎಕ್ಸಿಟ್ ಒಂದು ಮಾಡಿಗಿದೆ. ಬ್ಯಾಕ್ ಒಂದು ಅವ್ರು ಹೇಳ್ತಾರೆ ಅಲ್ಲ, ಅದು 222 3 ಇರಬೇಕು, ಮಿನಿಮಮ್ 3 ಇರಬೇಕು. 3 ಇದೆಯಾ ಮೇಡಮ್? ಒಂದೇ ಇದೆ. ಒಂದೇ ಇದೆ. ಅವರು ಓನರ್ ಏನೇನೋ ಮಾತಾಡ್ತಿದ್ರ, ನಾನೇನು ಕೇಳಿಲ್ಲ. ಎಕ್ಸಿಟ್ ಇಲ್ಲ, ಮೇಲೆ ಅದು ತೆಗ್ದಿದಾರ. ಕೆರಿಯರ್ ಇದೆ. ಲ್ಯಾಡರ್ ಇರ್ಬೇಕೇನ್ರಿ? ಯಾರೇ ಮಾಡಿದ್ದು FC ನೋಡಿದ್ರ? RTO ನೋಡಿ ಲ್ಯಾಡರ್. ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಇನ್ಸ್ಪೆಕ್ಟರ್ಗೆ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಇಂಡಿಪೆಂಡೆಂಟ್ ಪವರ್ಸ್ ಇದೆ. ಅವ್ರದ್ದೇ ಎಂಪವರ್ ಟು ಇಶ್ಯೂ ಫಿಟ್ನೆಸ್ ಸರ್ಟಿಫಿಕೇಟ್. ಡೈಲಿ ವೆಹಿಕಲ್ಸ್ ಬರ್ತದೆ, ಫಿಟ್ನೆಸ್ ಇನ್ಸ್ಪೆಕ್ಟರ್ ಕೊಡ್ತಾ ಇರ್ತಾರೆ. ಸರ್, ಈ RTOದಲ್ಲಿ ಈಗ ತುಮಕೂರು ಬಸ್ ಡೈಲಿ ಆಗ್ತಿರ್ತದೆ. ಕೆಲವು ರಿಜೆಕ್ಟ್ ಮಾಡ್ತಾರೆ, ಕೆಲವು FC ನಾಮ್ಸ್ ಪ್ರಕಾರ ಇದು ಮಾಡ್ತಾರೆ. ಈಗ ಈ ಸೇಫ್ಟಿ ನಾಮ್ಸ್ ಏನಿದೆ, ಮೊನ್ನೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಲ್ವ, ಆದಮೇಲೆ ನಮ್ಮ ಮಿನಿಸ್ಟ್ರು ಮತ್ತು ಕಮಿಷನರು ಎಲ್ಲ ಒಂದು ಸರ್ಕ್ಯುಲರ್ ಹೊಡಿಸಿದ್ದಾರೆ. ಸರ್ಕ್ಯುಲರ್ನೇ ಕೊಟ್ಟಿಲ್ಲ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ನಾಮ್ಸ್ ಪ್ರಕಾರ ಇಲ್ಲಾಂದರೆ ಎಲ್ಲ ನಾಮ್ಸ್ ಪ್ರಕಾರ ಮಾಡ್ಕೊಳ್ಳಿ ಅಂತ ಅವ್ರು 30 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಈ ಮಂತ್ ಲಾಸ್ಟ್ ಮಂತ್ 28ವರೆಗೂ ಟೈಮ್ ಇತ್ತು. ಆ ಟೈಮಲ್ಲಿ ಏನು ಬಂದಿದೆ ಮಾಡಿದ್ದಾರೆ, ಎಲ್ಲ ಅಪ್ಡೇಟ್ ಕೊಟ್ಟು ಮಾಡಿದ್ದಾರೆ. ಮಾಡಿಲ್ಲ ಎಲ್ಲ ವೆಹಿಕಲ್ಸು ನಾವು ರೀಕಾಲ್ ಮಾಡಿದ್ವಿ. ಮತ್ತು ರೀಕಾಲ್ ಮಾಡಿ ನಾಮ್ಸ್ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೆಫಿನೆಟಾಗಿ FC ಕ್ಯಾನ್ಸಲ್ ಮಾಡ್ತೀವಿ, RC ಸಸ್ಪೆಂಡ್ ಮಾಡ್ತೀವಿ. ಇಲ್ಲಿ ಆಮಿಷ ಒಡ್ಡಿ ಎಲ್ಲ ವೆಹಿಕಲ್ಸ್, ಯಾವ ವೆಹಿಕಲ್ಸ್ ಸ್ಲೀಪರ್ ಬಸ್ ಈ ವೆಹಿಕಲ್ ಇದೆ, ನೀವು ಈ vehicles ಹೇಳಿದ್ರೆ ಲಾಸ್ಟ್ recall ಮಂತ್ ಮಾಡ್ತೀವಿ. 30th ಇತ್ತು. ಹೌದು. ಬಟ್ ಈ ತಿಂಗಳಲ್ಲಿ ಆಗಿದೆ. ಈ ತಿಂಗಳಲ್ಲಿ ಇಲ್ಲ, ಹೋದ ತಿಂಗಳಲ್ಲಿ ಆಗಿದೆ. ಇಲ್ಲ, ಈ ತಿಂಗಳಲ್ಲಿ ಟೈಮಲ್ಲಿ ಫೆಬ್ರವರಿ ಆಗಿದೆ. ಟೈಮ್ ಇದ್ದಾಗ ಆಗಿದೆ. ಅದನ್ನ ವೆಹಿಕಲ್ ರೀಕಾಲ್ ಮಾಡ್ತೀವಿ. ಆಸ್ ಪರ್ ನಾಮ್ಸ್ ನಾವು ಏನು ಡೈರೆಕ್ಷನ್ಸ್ ಕೊಟ್ಟಿವಿ ಆ ಪ್ರಕಾರ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂದರೆ ಬಸ್ನು RCನೂ ಫಿಟ್ನೆಸ್ ಕ್ಯಾನ್ಸಲ್ ಮಾಡ್ತೀವಿ. ಅವ್ರಿಗೆ ಓನರ್ ಒಂದು ಆಪರ್ಚುನಿಟಿ ಕೊಟ್ಟು ಈ ಥರ ಮಾಡ್ಕೊಂಬನ್ನಿ ಅಂತ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಎಲ್ಲರೂ ಆಪರ್ಚುನಿಟಿ ಕೊಡಬೇಕು. ಸೊ ಓನರಿಗೆ ಕೊಡ್ತೀರಾ? ಹೌದು. ಸೊ ಅಧಿಕಾರಿಗಳು ಮಾಡಿದ್ರೆ ಅವ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದು ಅಧಿಕಾರಿ ಬಗ್ಗೆ ನಮ್ಮ ರಿಪೋರ್ಟ್ ಮಾಡ್ತೀವಿ. ಅವ್ರೇನು ಆ್ಯಕ್ಷನ್ ತಗೊಂತಾರೆ, ಡಿಸಿಪ್ಲಿನ್ ಅಥಾರಿಟಿ ಕಮಿಷನರ್ ಬರ್ತಾರೆ, ಅವ್ರು ತಗೊಳ್ಳೋದು ಆ್ಯಕ್ಷನ್ ತಗೊಂಡು. ಸರ್, ಬೇರೆ ಯಾವ್ದಾದ್ರು ವೆಹಿಕಲ್ ಬಂದು ವಾಪಸ್ ಹೋಗಿದ್ಯಾ? ಮಾಡದೇ ಇರೋದು, ಎಕ್ಸ್ಟೆಂಡ್ ಇರೋದು ಗೊತ್ತಾಗಲ್ಲ. ನಿಮ್ಮಲ್ಲಿ ಯಾವ ವಾಪಸ್ ಕಳಿಸಿಲ್ವಾ? ಗೊತ್ತಿರಲ್ಲ. ರಿಜೆಕ್ಟ್ ಮಾಡಿ ಕಳಿಸಿಲ್ವಾ? ಯಾವುದು ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಧಿಕಾರಿ ಆಮಿಷಕ್ಕೆ ಒಳಗಾಗಿ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಇದೆ ಸರ್. ಇಲ್ಲ, ಆ ರೀತಿ ದೂರ ಬಂದಲ್ಲಿ ಈಗ ಒಂದು ನಿನ್ನೆ ಮಾತ್ರ ಕಂಪ್ಲೇಂಟ್ ಬಂದಿದೆ. ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಅದೇ ಕಾಪಿ ನಮ್ಗೆ ಹಾಕಿದಾರಲ್ಲ? ಅದೇ ನಾವು ಅದನ್ನೇ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಸೊ ಇವಾಗ FC ಅವ್ರು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಅದನ್ನೇ ಫಸ್ಟೇ ತಾವು ಅವ್ರಿಗೆ ಹೇಳಿದ್ರೆ ಮತ್ತೆ FC ಮಾಡೋ ಅವಶ್ಯಕತೆ ಇರಲ್ವಲ್ಲ ಸರ್? ಅಲ್ಲಲ್ಲ, ಈಗ ವಿತಿನ್ ಟೈಮ್ ಅವರು 28ವರೆಗೂ ಓನರ್ ಅವಕಾಶ ಕೊಟ್ಟಿರೋದ್ರಿಂದ ಆ ಟೈಮಲ್ಲಿ ಮಾಡಿರ್ಬೋದು. 28ವರೆಗೂ ನಾವು ಮಾಡಿಸ್ಕೊಂತೀವಿ ಅಂತ ಅವ್ರಿಗೆ ಹೇಳಿರ್ಬೋದು, ಮಾಡಿರ್ಬೋದು. ಎಕ್ಸ್ಟೆಂಡ್ ಇರೋಂಥ ಮಾಡಂಗಿಲ್ಲ, ಎಕ್ಸಿಟ್ ಡೋರ್ ಇಲ್ದಿದ್ದು ಮಾಡಂಗಿಲ್ಲ. ಅಲ್ಲ, ಈಗ ವಾಟರ್ದೆಲ್ಲ ಇದು ಮಾಡಬೇಕು ಅಂತ ಇದ್ರಿ. 2011 ಏನು ರಿಜಿಸ್ಟರ್ ಮಾಡಿದಾರೆ ಅವರು, ರಿಜಿಸ್ಟ್ರಿಂಗ್ ಅಥಾರಿಟಿ ಫಸ್ಟ್ ಮಾಡಿದಾಗ ಏನೇನು ಆಮೇಲೆ ಚೇಂಜಸ್ ಆಗಿದೆ, ಮೊದಲಾಗಿದೆ ನೋಡಬೇಕು. ಅದು ಎಕ್ಸ್ಟೆನ್ಷನ್ ಇದಾಗಿದೆ ಇಲ್ಲ ಅಂತ.
ಇದ್ರೆ ಡೆಫಿನೆಟಾಗಿ ಒಂಚೂರು check ಮಾಡ್ಸಿ ಸರ್. ಚೆಕ್ ಸೊ ಆ ಥರ ಬಂದಿರೋದ್ರಿಂದ ಸರ್, ಇವಾಗ ಆರೋಪ ಆ ಥರ ಬಂದಿರೋದ್ರಿಂದ ಸೊ ಈ ಥರ ಆಗಿದೆ, ಸೊ FC ಮತ್ತೆ ಸುಮ್ಮನೆ ಉದ್ದೇಶಪೂರ್ವಕ ಮಾಡಿದ್ರೆ ಅನ್ನೋ ಉದ್ದೇಶದಿಂದ ಎಲ್ಲೋ ಆಮಿಷಕ್ಕೆ ಒಳಗಾಗಿದ್ದಾರೆ ಅಧಿಕಾರಿಗಳು ಅನ್ನೋ ಒಂದು ಮಾತು ಬರ್ತಾ ಇದೆ. ಅದ್ರ ವಿಷಯವಾಗಿ ತಾವೇನು ಹೇಳ್ತೀರಾ? ಅಲ್ಲ, ಅದಕ್ಕೆ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂತೀವಿ ಡೆಫಿನೆಟಾಗಿ. ಅದೇ ವೆಹಿಕಲ್ ಮೇಲೂ ಆ್ಯಕ್ಷನ್ ತೊಗೊತೀವಿ, ಯಾರು ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್. ಇದು ಯಾರು ಲಾಗಿನ್ ಆಗಿದೆ ಅಂತ ಗೊತ್ತಾಗ? ಅದೇ ಮೇಡಮ್ ಹೇಳಿದ್ರು ಈಗ. ಯಾರು? ಕವಿತಾ ಅವ್ರು ಲಾಗಿನ್ ಆಗಿರ್ತಾರೆ. ಕವಿತಾ. ಈಗ ಅವ್ರ ಮೇಲೆ ಏನು ಆಕ್ಷನ್ ತಗೊಂತೀರಾ? ಅದೇ ನಾವು ಆ್ಯಕ್ಷನ್ ತಗೊಂಡು ನಮಗೆ ಅಲ್ಲ ಸರ್, ಈಗ ಆದ್ಮೇಲೆ ನಿಮ್ ಗಮನಕ್ಕೆ ಬಂದಿತ್ತಾ ಸರ್ ಇದು? ಈಗ ನೆನ್ನೆ ಕಂಪ್ಲೇಂಟ್ ಬಂದಿಲ್ಲ ಅಷ್ಟೇ, ಮೊದಲು ಬಂದಿಲ್ಲ. ಅಲ್ಲ ಸರ್, FC ಆಗೋ ಟೈಮಲ್ಲಿ ನಿಮ್ ಗಮನಕ್ಕೆ ಬಂದಿಲ್ಲ? ಬಂದಿಲ್ಲ. ಹೌದಾ? ಓಕೆ.